ಉದ್ಘಾಟನೆಯನ್ನು ಹಿಡಿತವನ್ನು ಹೊಂದಿದೆ. ಅದು ಇಂಥ ವಿಶೇಷವಾದಂಥ ಚಿಂತನೆಗಳಿಂದ ಸಾಧ್ಯ ಆಗ್ತಾ ಇದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದಾಗ ನಮ್ಮ ಎದುರು ಒಂದಷ್ಟು ಈ ಕೋಮು ಅನ್ನೋ ಶಬ್ದಗಳನ್ನು ಕೂಡಲೇ ಸಹಿಷ್ಣುತೆ, ಸೌಹಾರ್ದತೆ ಅನ್ನುವ ಎರಡು ಶಬ್ದಗಳು ಬರ್ತಿರ್ತವೆ. ಸೌಹಾರ್ದತೆಯ ಸ್ಥಿತಿಯೇ ಇಲ್ಲವಾಗಿದೆ. ಸೌಹಾರ್ದತೆ ಆನಂತರದ್ದು ಜನವೇ ಪಾವನಕ್ಕಿಂತ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ವಿಶ್ವದ ದಾರ್ಶನಿಕರನ್ನ ಬಸವಾದಿ ಶಿವಶರಣೆಯನ್ನು ಎಲ್ಲ ಹಿಂಬಣದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಹಾಸನ ತಾಲೂಕು ಮಹಿಳಾ ಕದಲಿ ವೇದಿಕೆ, ಭೀಮ ವಿಜಯ ಪತ್ರಿಕೆ, ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಉದಯರವಿ ಪತ್ರಿಕೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕೋಮು ಸೌಹಾರ್ದತೆಗೆ ಸವಾಲುಗಳು ಒಂದು ವಿಚಾರಗೋಷ್ಠಿ, ವಚನ ವಾಚನ, ಕವಿಗೋಷ್ಠಿ ಹಾಗೂ ವರ್ಷವಿಡೀ ಶ್ರಾವಣ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದ ಉಪನ್ಯಾಸ ಮಾಡುವಂತಹ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿದ್ದ ಬೆಳವಣಿಗೆ ಇವೆಲ್ಲ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದು ವಾಸ್ತವ ಕೂಡ. ಈಗಾಗಲೇ ನೀವು ದ್ವೇಷ ಭಾಷೆಗಳನ್ನು ಕೇಳಿದ್ದೀರಿ ಅದನ್ನ ಅದ್ರ ಹೊರತು ಏನೇ ಕಾನೂನು ಮುಗಿಸಿದ್ರು ಕೂಡ ಅಂತ ಹೇಗೆ ಆಗ್ತಾರೆ. ಇಂಥ ಹೊತ್ತಿನಲ್ಲಿ ನಾವು ಏನಾದ್ರೂ ಸಮಾಜಕ್ಕೆ ಒಂದು ಏನಾದ್ರೂ ನಾವು ಹೇಳ್ಬೇಕಲ್ಲ, ಕೊಡಬೇಕಲ್ಲ. ಕೋಮು ಸೌಹಾರ್ದತೆಗೆ ಬಹುಶಃ ಧಕ್ಕೆ ಆಗ್ಬಿಟ್ರೆ ಇನ್ನೆಲ್ಲಿ ನಮ್ಮ ಉಳಿಗಾಲ ಇದೆ. ಇನ್ನೊಂದು ನನಗೆ ಇವತ್ತಿನ ಪ್ರಾಸ್ತಾವಿಕವಾಗಿ ಹೇಳಲೇಬೇಕಾಗಿದೆ. ಅದು ಬಹುಶಃ ನಮ್ಮ ಸುಖೂಹಲಿಯವರಿಗೆ ಮತ್ತೆ ಮದೇಶ್ ಗೌಡರದು ವಸ್ತು ಕೂಡ ಈ ಧರ್ಮ ಮತ್ತೆ ದೇವರನ್ನ ಸಾಕಷ್ಟು ಮಂದಿ ದುರುಪಯೋಗಪಡಿಸ್ಬಿಡ್ತಾರೆ. ಈ ವಂಚಕರು ದಲ್ಲಾಳಿಗಳಾಗ್ಬಿಡ್ತಾರೆ. ಧರ್ಮ ದೇವರನ್ನು ನಮ್ಮ ಅವರು ಬಂದು ಬ್ರ್ಯಾಂಡ್ ಮಾಡ್ಕೊಬಿಡ್ತಾರೆ. ಈಗ ವಂಚಕರು ದಲ್ಲಾಳಿಗಳು ಈ ಧರ್ಮ ಮತ್ತೆ ದೇವರು ಸಿಕ್ಕಿ ಎಲ್ಲ ನಾವು ಸಾಮಾನ್ಯ ತರಗತಿಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ. ಸಂದಿಗ್ಧ ಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಅದರ ನಂತರ ನನಗೆ ನಾನು ಹೆಚ್ಚು ಅಧ್ಯಯನ ಮಾಡುವ, ಹೆಚ್ಚು ತಿಳಿಸುವ ಬಸವಣ್ಣವರ ಕುರಿತು ಅವರ ವಚನಗಳನ್ನು ಮತ್ತು ಇವತ್ತಿನ ಕೂಡ ನಾವು ಕಾರಣ ಏನಂತಂದ್ರೆ ಸಂಸ್ಕಾರದ ಕೊರತೆ. ಆ ಸಂಸ್ಕಾರದ ಕೊರತೆ ನೀಗಿಸಬೇಕಾದ್ರೆ ಎಲ್ಲ ಧರ್ಮಗಳ ವಚನಗಳ ಸಾರಗಳ ಒಂದೇ ಆಗುತ್ತದೆ. ಆಗ ನಮ್ಮಲ್ಲಿ ಮನುಷ್ಯನಾಗಿ ಬಾಳ್ವಿಕೆ ಮಾಡುವಂತ ಕಲೆಯನ್ನು ಕಲ್ತ್ಕೊಂಡ್ರೆ ಮಾತ್ರ ಬೆಳಕು ಸಾಧ್ಯ ಆಗ್ತದೆ. ಮನುಷ್ಯನಾಗಿ ಬಾಳ್ವಿಕೆ ಮಾಡುವಂತ ಕಲೆಯನ್ನು ಕಲ್ತ್ಕೊಳ್ಬೇಕಾಗಿದೆ. ಆ ಕಲ್ತ್ಕೊಳ್ಬೇಕಾದ್ರೆ ಎಲ್ಲಾ ಧರ್ಮಗಳ ವಚನಗಳು ಮತ್ತು ಸಾರಗಳು ನಮಗೆ ಮುಖ್ಯವಾಗಬೇಕಾಗುತ್ತೆ. ಜೇಡರ ದಾಸಮೆ ಒಂದ್ ಕಡೆ ಹೇಳ್ತಾರೆ, ಕಡಗೀಲಿಲ್ಲದ ಬಂಡಿ ಒಡೆಗೆಡುವುದು ಮಾನ್ಬುದೆ, ಕಡಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡೆದಂಬ ಬಂಡಿಗೆ ದೃಢ ಶರಣರ ನುಡಿಗಡಲವೇ ಕಡಗೀಲು ಕಾಣಾರ ಅನ್ನೋತ. ಹಾಗಾಗಿ ನಮಗೆ ಕಡಗೀಲು ಇಲ್ಲದೆ ಇರೋದಕ್ಕೆ ಈಗೆಲ್ಲ ಹದಗೆಡ್ತಾ ಇದೆ. ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನು ಕಲಿಸಬೇಕಾದ್ರೆ ತಾಯಿಯಂದಿರು ಮತ್ತು ಮನೆಯ ಕುಟುಂಬಸ್ಥರು ಮನೆಯಲ್ಲಿ ಒಂದು ಸಂಸ್ಕಾರವನ್ನು ಕೊಡಬೇಕಾಗುತ್ತದೆ. ಹಾಗಾಗಿ ವಿಶ್ವಾಸ್ ಗೌಡರು ವರ್ಷವಿಡೀ ಶ್ರಾವಣ ಕೃತಿಯನ್ನ ಬಿಡುಗಡೆ ಮಾಡಿದ್ದಾರೆ.
ಶ್ರವಣ ಅಂದ್ರೇನು ನಾವು ಕೇಳೋದು. ಅನುಭವದಡಿಗೆಯ ಮಾಡಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಬಾಳಿಕೆ ಮಾಡುವಂತಹ ಕರ್ತವ್ಯವನ್ನು ಈ ಸಾರವನ್ನು ನಾವೆಲ್ಲಕ್ಕೂ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಮುಂದಿನ ಈ ಕೋಮು ಸೌಹಾರ್ದತೆಯ ಬಗ್ಗೆ ನಮ್ಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾತಾಡ್ತಾರೆ. ಹಾಗಾಗಿ ಎಲ್ಲ ಸಂಸ್ಕಾರಯುತವಾಗಿ ಮಾಡಬೇಕು ಅಂತ ಈ ವಿಚಾರಗೋಷ್ಠಿ ವಚನ ಗಾಯನ ಎಲ್ಲ ಕೂಡ ಹಮ್ಮಿಕೊಂಡಿದ್ದಾರೆ. ನಮ್ಮ ವೆಂಕಟೇಶ್ವರರು ಸುಮಾರು ದಿವಸಗಳಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ. ಆದರೆ ಅದು ಯಾಕೆ ಬೇರೆ ಹೊರತು ಅದನ್ನು ಯಾಕೆ ಬಳಸಿದ್ರು, ಯಾರು ಪಾಲನೆ ಮಾಡಿದ್ರು, ಯಾತಕ್ಕಾಗಿ ಇಷ್ಟರ ಪಾಲನೆ ಮಾಡಿದ್ರು, ಅದರ ಅವಶ್ಯಕತೆ ಇತ್ತ ಎನ್ನುವಂತಹದ್ದನ್ನು ಬಹಳಷ್ಟು ಆಲೋಚನೆ ಮಾಡಬೇಕಾಗ್ತಾ ಇದೆ. ಒಂದ್ ಕಡೆಗೆ ಹೇಳ್ತಾರೆ, ಸವರ್ಣ ಒಳತನ ಹೇಳ್ತಾರೆ, ಜಾತಿ ಹಿನ್ನನಾಮನೆಗೆ ಲೋಕಿತಾಹಿನ್ನವೇ ಜಾತಿ ವಿಜಾತಿ ಎನ್ನಬೇಡ, ದೇವರು ಒಲಿದಾತನೇ ಜಾತಿ ಸರ್ವಜ್ಞ. ಯಾವುದೇ ಮನೆಯಲ್ಲಿ ಕೂಡ ದೀಪವನ್ನು ಉರಿಸಿದ್ರೆ ಅದು ಒಂದೇ ಒಳಗೆ ಕಳ್ಕೊಳ್ಳುತ್ತೆ. ಯಾವುದೇ ಒಬ್ಬ ಜೀವಿಯಲ್ಲೂ ಕೂಡ ಆ ಚೈತನ್ಯವಾಗಿರುವಂತಹ ಅಖಂಡವಾದಂತಹ ಚೈತನ್ಯವಾಗಿರುವಂತಹ ಆತ್ಮ ಒಬ್ಬನೇ ಆಗಿದ್ದಾನೆ. ಅಂತರಂಗದಲ್ಲಿ ಇರುವಂತಹ ಜೀವಾತ್ಮನ ಜಾಗ್ರತೆ ಮಾಡ್ಕೊಳ್ಳೋದು ಇದೆಯಲ್ಲ, ಇದನ್ನು ನಾವು ಆತ್ಮೋನ್ನತಿ ಅಂತ ನಾವು ಹೇಳ್ಕೊಳ್ತೀವಿ. ನಾನು ಆತ್ಮೋನ್ನತಿಯನ್ನ ಮಾಡ್ಕೊಳ್ಬೇಕಾದ್ರೆ ಇದಕ್ಕೇನಾದ್ರು ಯಾವುದಾದ್ರು ಜನಾಂಗದ ಸೀಮಿತವಾಗಿದೆಯಾ? ಅಂತರಂಗದ ಸಾಧನೆಯನ್ನು ಮಾಡಲಿಕ್ಕೆ ಯಾರಿಗೂ ಸೀಮಿತವಾಗಿದೆಯಾ? ಮಾರ್ಕಂಡೇಯ ಮಾತಂಗಿ ಮಗ ಸಾಕ್ಷಾತ್ ಅಗತ್ಯ ಕಬ್ಬಿಯ ದುರ್ವಾಸ ಮಚ್ಚಿನ ಇಲ್ಲಿ ನಮ್ಮ ಋಷಿಮುನಿಗಳ ಅವರ ಜನ್ಮವನ್ನು ನಾವು ನೋಡಿದಾಗ ಎಲ್ಲೂ ಕೂಡ ಉತ್ತಮವಾದಂತಹ ಕುಲದಿಂದಲೇ ಜನ್ಮವಾಗಿ ಬಂದಂತಹ ಉದಾಹರಣೆಗಳು ಇಲ್ಲೇ ಇಲ್ಲ. ಹಾಗಾದ್ರೆ ಇವರೆಲ್ಲ ಸಪ್ತಋಷಿಗಳಾದರು, ಅಷ್ಟೇ ಅಲ್ಲ ಮಹಾನ್ ತತ್ವಜ್ಞಾನಿಗಳಾದರು, ವೇದಶಾಸ್ತ್ರ ಪುರಾಣವನ್ನು ಬರೆಯುವಂತಹವರಾದರು, ಅದಕ್ಕೆ ವ್ಯಾಖ್ಯಾನವನ್ನು ಕೊಡುವಂತಹವರಾದರು, ಜೀವನದ ಸಾಹಿತ್ಯ ನಿರೂಪಣೆಯನ್ನು ಮಾಡುವಂತಹವರಾದರು. ಎಲ್ಲಿ ಆ ವಿಚಾರಕ್ಕೆ ಬಂದಾಗ ಅದರ ಸುಲಭೆ ಇಲ್ಲ. ವೇದದಲ್ಲಿ ಒಂದು ಮಾತು ಬರುತ್ತೆ, ತುಂಬಾ ಅದ್ಭುತವಾದಂತಹ ಮಾತು. ಬ್ರಾಹ್ಮಣೋಷಮಕ ಮಾಸೀತ್ ಬಾಹು ರಾಜನ್ಯಕೃತ ಪೂರ್ವ ತದಸ್ಯ ವೈಶ್ಯ ಪದ್ಭ್ಯಾಂ ಸುಭ್ರೋ ಜಾಯಮಾನ ಪುರುಷದಲ್ಲಿ ಬರುತ್ತೆ. ಏನು ಅರ್ಥ ಇದು? ವ್ಯಾಖ್ಯಾನ ಮಾಡಿದ್ರು, ಬ್ರಾಹ್ಮಣ ತಲೆಯಲ್ಲಿ ಬ್ರಾಹ್ಮಣರು ಹುಟ್ಟಿದರು, ಬಾಹುವಿನಲ್ಲಿ ಕ್ಷತ್ರಿಯರು ಹುಟ್ಟಿದರು, ಇನ್ನು ಹೊಟ್ಟೆ ಮತ್ತು ತೊಡೆಯ ಸ್ಥಾನದಲ್ಲಿ ಯಾರು ಹುಟ್ಟಿದರು? ವೈಶ್ಯರು ಹುಟ್ಟಿದರು, ಪಾಯದಲ್ಲಿ ಶೂದ್ರರು ಹುಟ್ಟಿದರು ಅಂತ ಹೇಳ್ತಾರೆ. ಆದರೆ ಅದು ಅಷ್ಟಕ್ಕೆ ಸೀಮಿತ ಅಲ್ಲ. ಪ್ರತಿಯೊಬ್ಬರಿಗೂ ವಿಚಾರ ಮಾಡೋ ಶಕ್ತಿ ಇರೋದ್ರಲ್ಲಿ ಹೊಟ್ಟೆ ಒಳಗಿದೆ, ಬೇರೆ ಮಸ್ತಕದಲ್ಲಿ ಇದೆ. ಇದು ಯಾರು ವಿಚಾರವಂತರಾಗ್ತಾರೋ ಅವರೆಲ್ಲ ಜ್ಞಾನಿಗಳಲ್ವ. ಹಾಗಾಗಿ ವಿಚಾರ ಮಾಡುವಂತಹ ಶಕ್ತಿ ಇರೋದು ಶಿರಸ್ಸಿನಲ್ಲಿ ಅಂದಾಗ ಇದು ಬ್ರಹ್ಮಸ್ಥಳ ಅಲ್ವಾ? ಪ್ರತಿಯೊಬ್ಬರ ದೇಹದಲ್ಲಿರುವಂತಹ ಶಿರಸ್ಸು ಬ್ರಹ್ಮಸ್ಥಳ ಅಲ್ವಾ? ಯಾಕೆ? ವಿಚಾರ ಮಾಡುವಂತಹ ಶಕ್ತಿ ಶಿರಸ್ಸಿನಲ್ಲಿ ಇದೆ. ಈ ದೇಹವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಯಾವುದು? ಬಾಹುಗಳು. ತಮ್ಮ ದೇಹದ ರಕ್ಷಣೆಯನ್ನ ತಾವು ಮಾಡ್ಕೊಳ್ಬೇಕಾದ್ರೆ ಈ ಬಾಹುಗಳವರಿಗೆ ಕ್ಷತ್ರಿಯ ಸ್ಥಳವನ್ನ ಗೋಚರಿಸೋದಿಲ್ವಾ? ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಾಹುದಲ್ಲಿ ಯಾವ ತತ್ವವನ್ನು ಹೊಂದಿರ್ತಾರೆ, ಅವರು ಕ್ಷತ್ರಿಯ ಸ್ಥಳವನ್ನು ಹೊಂದಿರ್ತಾರೆ. ಸಂಪರ್ಕ ಮಾಡಲು ಹೊಟ್ಟೆಗೇನು ಬಟ್ಟೆಗೆ. ಹಾಗಾಗಿ ಈ ಸ್ಥಳವನ್ನು ನಾವೇನಂತ ಕರೆದ್ವಿ? ವೈಶ್ಯ ಸ್ಥಳ ಅಂತ ಕರೆದಿಲ್ಲ. ಈ ದೇಹವನ್ನು ಹೊತ್ತು ತಿರುಗೋದು ಯಾವುದು? ಅದನ್ನ ಪಾಪ, ಅದನ್ನು ಶುದ್ಧ ಸ್ಥಳ ಅಂತ ಕರೆದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿಯೇ 4 ವರ್ಣಾಶ್ರಮಗಳು ಇದ್ದಾಗ ಜಾತಿಯನ್ನ ಹುಡುಕೋದಿಲ್ಲಿಂದ ಬಂತು. ಹಾಗಾಗಿ ಜಾತಿಯ ಸಂಕುಲವೇ ಆ ಕಾಲದಲ್ಲಿರಲಿಲ್ಲ. ಪ್ರಾಚೀನ ಕಾಲದಲ್ಲಿ ಇದರ ಸೊಡಗೆ ಇರಲಿಲ್ಲ.